ನಮಸ್ಕಾರ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ನಾವು ಇವತ್ತು ವಿನಾಯಕ ದಾಮೋದರ ಸಾವರ್ಕರ್ ಅವರ ಜೀವನ ಚರಿತ್ರೆಯನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀರ ಸಾವರ್ಕರ್ ಜಯಂತಿ. ವೀರ ಸಾವರ್ಕರ್ ಜಯಂತಿಯ ಶುಭಾಶಯಗಳು. ಹಿಂದುತ್ವದ ಪಿತಾಮಹ ವೀರ್ ಸಾವರ್ಕರ್. ವಿನಾಯಕ ದಾಮೋದರ ಸಾವರ್ಕರ್. ಜನನ ಮೇ 28, 1883, ಭಾಗೂರ್. ಮರಣ ಫೆಬ್ರವರಿ 26, 1966, 82 ವರ್ಷ, ಮುಂಬೈ. ಶಿಕ್ಷಣ ನಗರದ ಕಾನೂನು ಶಾಲೆ 1909, ಫರ್ಗುಸನ್ ಕಾಲೇಜು 1902 ರಿಂದ 1905, ಮುಂಬೈ ವಿಶ್ವವಿದ್ಯಾಲಯ. ಪಕ್ಷ ಹಿಂದೂ ಮಹಾಸಭಾ. ಮಕ್ಕಳು ವಿಶ್ವಾಸ ಸಾವರ್ಕರ್, ಪ್ರಭಾತ್ ಚಿಪ್ಲೂಣ್ಕರ್, ಪ್ರಭಾಕರ ಸಾವರ್ಕರ್. ಸಂಗಾತಿ ಯಮುನಾಬಾಯಿ ಸಾವರ್ಕರ್, 1901 ರಿಂದ 1963. ವೀರ್ ಸಾವರ್ಕರ್ ಏಕೆ ಪ್ರಸಿದ್ಧರಾಗಿದ್ದಾರೆ? ವೀರ್ ಸಾವರ್ಕರ್ ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಹಿಂದುತ್ವದ ಪರವಾದ ಪ್ರತಿಪಾದನೆ ಮತ್ತು ವಿವಾದಾತ್ಮಕ ರಾಜಕೀಯ ಸಿದ್ಧಾಂತಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಒಬ್ಬ ಕ್ರಾಂತಿಕಾರಿ, ಕವಿ, ಬರಹಗಾರ ಮತ್ತು ರಾಜಕೀಯ ನಾಯಕರಾಗಿದ್ದರು. ಅವರ ಬಲವಾದ ರಾಷ್ಟ್ರೀಯತಾವಾದಿ ದೃಷ್ಟಿಕೋನಗಳು ಮತ್ತು ಹಿಂದೂ ರಾಷ್ಟ್ರದ ಪ್ರತಿಪಾದನೆಗೆ ಹೆಸರುವಾಸಿಯಾಗಿದ್ದರು. ಅವರ ಖ್ಯಾತಿಯ ಬಗ್ಗೆ ಹೆಚ್ಚಿನ ವಿವರವಾದ ನೋಟ ಇಲ್ಲಿದೆ. ಸ್ವಾತಂತ್ರ್ಯ ಹೋರಾಟಗಾರ. ಸಾವರ್ಕರ್ ರಾಷ್ಟ್ರೀಯತಾವಾದಿ ಸಿದ್ಧಾಂತಗಳು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಪ್ರತಿರೋಧವನ್ನು ಉತ್ತೇಜಿಸಲು ಅಭಿನವ್ ಭಾರತ್ ಸೊಸೈಟಿ ಮತ್ತು ಫ್ರೀ ಇಂಡಿಯಾ ಸೊಸೈಟಿಯಂತಹ ಸಂಘಟನೆಗಳನ್ನು ಸ್ಥಾಪಿಸಿದರು. ಅವರನ್ನು ಕ್ರಾಂತಿಕಾರಿ ಚಟುವಟಿಕೆಗಳಿಗಾಗಿ ಬಂಧಿಸಲಾಯಿತು ಮತ್ತು 2 ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸೆಲ್ಯುಲಾರ್ ಜೈಲಿನಲ್ಲಿ ವರ್ಷಗಳ ಕಾಲ ಕಳೆದರು. ತಮ್ಮ ಬರಹಗಳ ಮೂಲಕ, ವಿಶೇಷವಾಗಿ 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಮರುರೂಪಿಸಿದ ಅವರ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕದ ಮೂಲಕ ಕ್ರಾಂತಿಕಾರಿ ಚಳುವಳಿಗಳನ್ನು ಪ್ರೇರೇಪಿಸಿದ ಮತ್ತು ಬ್ರಿಟಿಷ್ ನಿರೂಪಣೆಗಳನ್ನು ಸವಾಲು ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಹಿಂದುತ್ವ ಸಿದ್ಧಾಂತ. ಸಾವರ್ಕರ್ ಹಿಂದುತ್ವದ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಇದನ್ನು ಅವರು ಭಾರತದ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಗುರುತಾಗಿ ವ್ಯಾಖ್ಯಾನಿಸಿದ್ದಾರೆ. ಹಿಂದುತ್ವವು ಹಿಂದೂ ಗುರುತಿನ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಂಶಗಳನ್ನು ಒತ್ತಿ ಹೇಳುತ್ತದೆ ಮತ್ತು ಭಾರತೀಯ ರಾಜಕೀಯದ ಮೇಲೆ ಗಮನಾರ್ಹ ಪ್ರಭಾವ ಬೀರಿದೆ. ಸಾವರ್ಕರ್ ಅವರ ಹಿಂದುತ್ವದ ಪ್ರತಿಪಾದನೆಯು ವಿವಾದದ ಮೂಲವಾಗಿದೆ. ಕೆಲವರು ಅದನ್ನು ವಿಭಜಕ ಮತ್ತು ಹೊರಗಿಡುವ ಅಂಶವೆಂದು ಟೀಕಿಸುತ್ತಾರೆ. ಜೈಲಿನಿಂದ ಅವರ ಬಿಡುಗಡೆ ಮತ್ತು ನಂತರದ ರಾಜಕೀಯ ಚಟುವಟಿಕೆಗಳ ಬಗ್ಗೆಯೂ ಚರ್ಚೆ ನಡೆದಿದೆ. ಕೆಲವರು ಅವರ ಕಾರ್ಯಗಳು ಮತ್ತು ಉದ್ದೇಶಗಳನ್ನು ಪ್ರಶ್ನಿಸಿದ್ದಾರೆ. ವಿವಾದಗಳ ಹೊರತಾಗಿಯೂ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಅವರ ಕೊಡುಗೆಗಳು ಮತ್ತು ರಾಷ್ಟ್ರೀಯತಾವಾದಿ ಸಿದ್ಧಾಂತಗಳನ್ನು ರೂಪಿಸುವಲ್ಲಿ ಅವರ ಪ್ರಭಾವ ಗಮನಾರ್ಹವಾಗಿ ಉಳಿದಿದೆ. ಸಾಹಿತ್ಯಿಕ ಕೊಡುಗೆಗಳು. ಸಾವರ್ಕರ್ ಒಬ್ಬ ಪ್ರತಿಭಾನ್ವಿತ ಬರಹಗಾರರಾಗಿದ್ದರು ಮತ್ತು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಹಿಂದುತ್ವ ಸೇರಿದಂತೆ ಅವರ ಕೃತಿಗಳು ಭಾರತೀಯ ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆಯ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿವೆ. ಅವರ ಬರಹಗಳು ಬ್ರಿಟಿಷ್ ಆಳ್ವಿಕೆಯನ್ನು ಪ್ರಶ್ನಿಸಿದವು ಮತ್ತು ಭಾರತೀಯ ರಾಷ್ಟ್ರೀಯತೆಯನ್ನು ಅರ್ಥಮಾಡಿಕೊಳ್ಳಲು ಒಂದು ಚೌಕಟ್ಟನ್ನು ಒದಗಿಸಿದವು. ನೋಡಿದಿರಲ್ಲ ಫ್ರೆಂಡ್ಸ್, ಇದು ವೀರ್ ಸಾವರ್ಕರ್ ಅವರ ಜೀವನ ಚರಿತ್ರೆ. ನೀವು ಹಿಂದೂ ಅಥವಾ ದೇಶಪ್ರೇಮಿ ಆಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.